ಹಲೋ ನಮಸ್ಕಾರ ವೀಕ್ಷಕರೇ, ಕ್ರಿಯೇಟಿವ್ ಮಾಧ್ಯಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ನಾನಿವತ್ತು ನಮ್ಮ ಗುಳೇದಗುಡ್ ಪಕ್ಕದಲ್ಲಿರುವಂತಹ ಪರ್ವತಿ ಗ್ರಾಮಕ್ಕೆ ಬಂದಿದ್ದೇನೆ. ಇಲ್ಲಿ ಇವತ್ತು ಶ್ರೀ ಕೆರೆ ವೀರಭದ್ರೇಶ್ವರ ಜಾತ್ರೆ ಇತ್ತು. ಹಾಗಾಗಿ ಇಲ್ಲಿ ಜಾತ್ರೆ ಯಾವ ರೀತಿ ಇದೆ ಅಂತ ನಿಮಗೆ ತೋರ್ಸೋಕೆ ಅಂತಲೇ ಬಂದಿದ್ದೀನಿ. ಬನ್ನಿ, ಇದೇ ನೋಡಿ ಪರ್ವತಿ ಶ್ರೀ ಕೆರೆ ವೀರಭದ್ರೇಶ್ವರ ದೇವಸ್ಥಾನ ಎಷ್ಟು ಸುಂದರವಾಗಿದೆ. ಈ ಹಿಂದಿನ ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ದೇವಸ್ಥಾನದ ವಿಡಿಯೋ ಇದೆ, ಯಾರು ನೋಡಿಲ್ಲ ಇನ್ನು ಅಲ್ಲಿ ಹೋಗಿ ನೀವು ನೋಡ್ಕೊಂಡ್ಬನ್ನಿ ಅಂತ ಹೇಳ್ತೇನೆ. ಇದು ಕೆರೆ, ಈ ಕೆರೆಯಲ್ಲಿನೇ ಈ ರಥೋತ್ಸವ ನೆರವೇರುತ್ತೆ. ಸುಂದರ ಸುಂದರವಾದ ಜಾತ್ರೆ ಪ್ರತಿ ವರ್ಷನೂ ಕಾರ್ತಿಕ ಮಾಸದಲ್ಲಿ ಜರುಗುತ್ತೆ. ಕೆರೆಯಲ್ಲಿನೇ ಈ ರಥೋತ್ಸವ ಜರುಗುತ್ತೆ. ಹಾಗೆ ರಥೋತ್ಸವ ಹೇಗೆ ಮುಂದೋಗುತ್ತೆ ಅದೇ ರೀತಿನೇ ದೀಪ ಇಟ್ಕೊಂತಾನೆ ಹೋಗ್ತಾರೆ ಅಲ್ಲಿ ಕೆರೆಯಲ್ಲಿ. ಆ ದೀಪ ನೋಡೋಕ್ಕೆ ತುಂಬ ಸುಂದರವಾಗಿ ಕಾಣಿಸುತ್ತೆ ನೈಟ್ ಹೊತ್ತಲ್ಲಿ. ಪರ್ವತಿ ಗ್ರಾಮದಿಂದಾಗಿರ್ಬೋದು, ಹಾಗೆ ನಮ್ಮ ಗುಳೇದಗುಡ್ಡ ನಗರದಿಂದ ಹಾಗೂ ಸುತ್ತಮುತ್ತಲಿನ ಎಲ್ಲ ಪ್ರದೇಶಗಳಿಂದ ಸಾಕಷ್ಟು ಜನ ಭಕ್ತರು ಇಲ್ಲಿ ಬಂದು ದರ್ಶನ ಪಡೆದು ಜಾತ್ರೆನ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಜಾತ್ರೆಯಲ್ಲಿ ಅಂದರೆ ನಮ್ಮ ಕಡೆ ಸ್ಪೆಷಲ್ ಅಂತಂದರೆ ಮಿರ್ಚಿ ಮಂಡಕ್ಕಿ ಈ ರೀತಿ ಸ್ಪೆಷಲ್ ಇರುತ್ತೆ. ಇವಾಗ ನೋಡ್ತಿರ್ಬೋದು ನೀವು ತೆಪ್ಪದಲ್ಲಿ ಯಾವ ರೀತಿ ಒಂದು ರಥೋತ್ಸವ ಹಾಗೆ ಮುಂದೆ ಸಾಗ್ತಾ ಇದೆ ಅಂತ. ನೋಡಿದ್ರಲ್ಲ ಸ್ನೇಹಿತರೆ, ಶ್ರೀ ಕೆರೆ ವೀರಭದ್ರೇಶ್ವರ ಜಾತ್ರೆ ಎಷ್ಟು ಸುಂದರವಾಗಿ ನಡೆಯುತ್ತೆ ಅಂತ. ಮತ್ತೆ ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ಕ್ರಿಯೇಟಿವ್ ಮಾಧ್ಯಮ ಕನ್ನಡ ಯೂಟ್ಯೂಬ್ ಚಾನಲ್ ಇನ್ನು ಯಾರು ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.